أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. ಕಳೆದ ಖುತ್ಬಾದಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ವಧಿಸಲು ಯಹೂದಿ ಗೋತ್ರದ ಬನು ನಜೀರ್ ಕುತಂತ್ರದ ಕುರಿತು ಪ್ರಸ್ತಾಪಿಸಲಾಗುತ್ತಿತ್ತು. ಅಲ್ಲಾಹನು ಅವರ ಯೋಜನೆಗಳನ್ನು ಹೇಗೆ ವಿಫಲಗೊಳಿಸಿದನು ಎಂಬುದನ್ನು ನಾನು ವಿವರಿಸುತ್ತೇನೆ. ಈ ಕುರಿತು ಹೀಗೆ ಬರೆಯಲಾಗಿದೆ: ದಿವ್ಯವಾಣಿಯ ಮೂಲಕ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಕುತಂತ್ರದ ಬಗ್ಗೆ ಗೊತ್ತಾಯಿತು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೇಲೆ ಕಲ್ಲು ಬೀಳಿಸಲು ಅಮ್ರ್ ಬಿನ್ ಜಹಾಶ್ ಚಾವಣಿಯ ಮೇಲೇರಿದನು. ಅಷ್ಟರಲ್ಲಿ ಯಹೂದಿಯರ ಯೋಜನೆಯ ಬಗ್ಗೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ದಿವ್ಯವಾಣಿಯ ಮೂಲಕ ಅರಿವಾಯಿತು. ಅವರು ಕುಳಿತಿದ್ದ ಜಾಗದಿಂದ ಎದ್ದುಕೊಂಡು ಯಾವುದೋ ಕೆಲಸವಿದೆ ಎಂಬ ರೀತಿಯಲ್ಲಿ ಬೇಗನೆ ಹೊರಟು ಹೋದರು. ಅವರು ಬೇಗನೆ ಮದೀನಕ್ಕೆ ಮರಳಿದರು. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಾವುದೋ ಅಗತ್ಯಕ್ಕಾಗಿ ಹೊರಗಡೆ ಹೋಗಿರುವರು ಎಂದು ಸಹಾಬಿಯರು ಕೂಡ ಭಾವಿಸಿದ್ದರು. ಆದರೆ ತಡವಾದಾಗ ಸಹಾಬಿಯರು ಚಿಂತಿಸಿದರು ಮತ್ತು ಅವರನ್ನು ಹುಡುಕಲು ಹೊರಟರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮದೀನದಲ್ಲಿ ಪ್ರವೇಶಿಸಿರುವುದನ್ನು ಕಂಡದ್ದಾಗಿ ಮದೀನದಿಂದ ಬರುತ್ತಿದ್ದ ಒಬ್ಬ ವ್ಯಕ್ತಿ ಸಹಾಬಿಯರೊಡನೆ ಹೇಳಿದರು. ಸಹಾಬಿಯರು ಕೂಡಲೇ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿಗೆ ತಲುಪಿದರು. ಬನು ನಜೀರ್ ಗೋತ್ರ ಮಾಡಿದ್ದ ಯೋಜನೆಯ ಬಗ್ಗೆ ಆಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಸಹಾಬಿಯರಿಗೆ ತಿಳಿಸಿದರು. ಮತ್ತೊಂದೆಡೆ ಯಹೂದಿಯರು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ವಧಿಸಲು ಮತ್ತು ಸಹಾಬಿಯರನ್ನು ಬಂಧಿಸುವುದರ ಕುರಿತು ಸಮಾಲೋಚನೆ ನಡೆಸುತ್ತಿದ್ದರು. ಮದೀನದಿಂದ ಬಂದ ಒಬ್ಬ ಯಹೂದಿ ಇದನ್ನು ಆಲಿಸಿ ಆತನು ಹೇಳಿದನು: ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮದೀನಾದಲ್ಲಿ ಪ್ರವೇಶಿಸಿರುವುದನ್ನು ನಾನು ಕಂಡಿದ್ದೇನೆ. ಇದನ್ನು ಕೇಳಿದ ಯಹೂದಿಯರು ಆಶ್ಚರ್ಯಗೊಂಡರು. ಮತ್ತೊಬ್ಬ ಚರಿತ್ರಕಾರರು ಇದರ ಕುರಿತು ಹೀಗೆ ಬರೆದಿರುವರು: ದಿವ್ಯವಾಣಿಯ ಪ್ರಕಾರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬೇಗನೆ ಹೊರಟು ಹೋದರು. ಸಹಾಬಿಯರ ಅಪಾಯಕ್ಕೆ ತುತ್ತಾಗುವ ಸಾಧ್ಯತೆ ಇಲ್ಲದ ಕಾರಣ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೊಡನೆ ಇದರ ಕುರಿತು ಹೇಳಲಿಲ್ಲ. ಯಹೂದಿಯರ ನಿಜವಾದ ಗುರಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ವಧಿಸುವುದಾಗಿತ್ತು. ನನ್ನ ಸಹಾಬಿಯರು ಸುರಕ್ಷಿತವಾಗಿರುವರು ಮತ್ತು ಬೇಗನೆ ನನ್ನನ್ನು ಹುಡುಕಲು ಹೊರಟು ಬರುವರು ಎಂಬ ಕಾರಣದಿಂದ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಮಾಧಾನದಲ್ಲಿದ್ದರು. ಆ ವೇಳೆ ಪವಿತ್ರ ಕುರ್ಆನಿನ ಈ ವಚನವು ಅವತೀರ್ಣವಾಯಿತೆಂದು ಹೇಳಲಾಗುತ್ತಿದೆ: ಯಾ ಅಯ್ಯುಹಲ್ಲದೀನ ಆಮನು ಝುಕ್ರುಕು ನಿಯಮತುಲ್ಲಾಹಿ ಅಲೈಕುಂ ಇಜ್ ಹುಂ ಕೌಮುಂ ಅನ್ ಯಬ್ಕುರು ಇಲೈಕುಂ ಐದಿಯಹುಂ ಅನ್ಕುಂ ವತ್ತಕುಲ್ಲಾಹ ವ ಅಲೈಹಿ ಫಲ್ಯತವಕ್ಕಲಿಲ್ ಮುಮಿನೀನ್. ಅರ್ಥ: ವಿಶ್ವಾಸಿಗಳು ಒಂದು ಕೋಮಿನವರು ನಿಮ್ಮ ಮೇಲೆ ಕೈಯೆತ್ತಲು ಉದ್ದೇಶಿಸಿದಾಗ ನಿಮ್ಮ ಮೇಲೆ ಉಂಟಾದ ಅಲ್ಲಾಹನ ಅನುಗ್ರಹವನ್ನು ಸ್ಮರಿಸಿರಿ. ಅವನು ಅವರ ಕೈಗಳನ್ನು ನಿಮ್ಮಿಂದ ತಡೆದನು. ನೀವು ಅಲ್ಲಾಹನ ಭಯಭಕ್ತಿಯುಳ್ಳವರಾಗಿರಿ. ಸತ್ಯ ವಿಶ್ವಾಸಿಗಳು ತಮ್ಮ ಕಾರ್ಯದಲ್ಲಿಯೂ ಅಲ್ಲಾಹನ ಭರವಸೆ ಇಡಬೇಕಾಗಿದೆ. ಹಜರತ್ ಮಿರ್ಜಾ ಬಶೀರ್ ಅಹಮದ್ ಸಾಹೇಬ್ ರಲಿಯಲ್ಲಾಹು ಅನ್ಹವರು ಹೀಗೆ ಹೇಳಿರುವರು:
ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಬಂದದ್ದಕ್ಕಾಗಿ ಯಹೂದರು ತೋರಿಕೆಗೆ ಸಂತೋಷವನ್ನು ವ್ಯಕ್ತಪಡಿಸಿದರು. ಆದರೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಮುಗಿಸಲು ಇದು ಬಹಳ ಉತ್ತಮ ಸಂದರ್ಭವೆಂದು ಅವರು ಗೂಢಾಲೋಚನೆ ನಡೆಸಿದರು. ಯಹೂದಿಯರಲ್ಲಿ ಒಬ್ಬ ವ್ಯಕ್ತಿಯಾದ ಸಲಾಂ ಬಿನ್ ಮಷ್ಕಮ್ ಈ ಯೋಜನೆಯನ್ನು ವಿರೋಧಿಸಿದರು ಮತ್ತು ಇದು ಮೋಸಗಾರಿಕೆಯಾಗಿದೆ ಎಂದು ಅವರು ಇದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಡನೆ ಮಾಡಿದ ಒಪ್ಪಂದದ ಉಲ್ಲಂಘನೆಯಾಗಿದೆ ಎಂದು ಅವರು ಹೇಳಿದರು. ಆದರೆ ಆ ಜನರು ಒಪ್ಪಲಿಲ್ಲ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲಿಂದ ಹೊರಟು ಹೋದ ನಂತರ ಯಹೂದಿಯರು ತಮ್ಮ ಯೋಜನೆಯ ಬಗ್ಗೆ ಲಜ್ಜಿತಗೊಂಡರು. ಒಬ್ಬ ಯಹೂದಿಯನು ಕನಾನಾ ಬಿನ್ ಸವೆರ ಹೇಳಿದನು, ತೌರಾತಿನ ಆಣೆ, ನೀವು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಮೋಸ ಮಾಡಲು ಉದ್ದೇಶಿಸಿದ್ದನ್ನು ನಿಸ್ಸಂಶಯವಾಗಿಯೂ ಅವರಿಗೆ ದಿವ್ಯವಾಣಿಯ ಮೂಲಕ ತಿಳಿಸಲಾಗಿದೆ ಎಂದು ನನಗೆ ಗೊತ್ತಿದೆ. ಅಲ್ಲಾಹನಾಣೆ, ಅವರು ಅಲ್ಲಾಹನ ಸಂದೇಹವಾಹಕರಾಗಿರುವರು. ನೀವು ಮೋಸ ಮಾಡಲು ಬಯಸುತ್ತಿದ್ದೀರಿ ಎಂದು ಅವರಿಗೆ ದಿವ್ಯವಾಣಿಯ ಮೂಲಕ ತಿಳಿಸಲಾಗಿದೆ. ಅವರು ನಿಸ್ಸಂಶಯವಾಗಿಯೂ ಕೊನೆಯ ಪ್ರವಾದಿಯಾಗಿರುವರು. ಕೊನೆಯ ಪ್ರವಾದಿ ಹಾರೂನಿನ ವಂಶಾವಳಿಯಿಂದ ಬರಬೇಕು ಎಂದು ನೀವು ಬಯಸಿದ್ದೀರಿ. ಆದರೆ ಅಲ್ಲಾಹನು ಬಯಸಿದಂತೆ ಅಲ್ಲಾಹನು ಅವರನ್ನು ನಿಯೋಗಗೊಳಿಸಿರುವನು. ನಿಸ್ಸಂಶಯವಾಗಿಯೂ ತೌರಾತಿನಲ್ಲಿ ನಾವು ಪಠಿಸುವ ಗ್ರಂಥದಲ್ಲಿ ಆ ಪ್ರವಾದಿಯ ಜನನ ಮಕ್ಕದಲ್ಲಿ ಆಗುವುದು ಮತ್ತು ಎಸ್ಬರಿಗೆ ವಲಸೆ ಹೋಗುವರು ಎಂದು ಬರೆಯಲಾಗಿದೆ. ನಮ್ಮ ಗ್ರಂಥವಾದ ತೌರಾತಿನಲ್ಲಿ ವರ್ಣಿಸಲಾದ ಗುಣಗಳಲ್ಲಿ ಕೆಲವು ಅವರಲ್ಲಿ ಮಾತ್ರ ಕಂಡುಬರುತ್ತವೆ. ನಮಗೆ ರಕ್ತಪಾತವಲ್ಲದೆ ಬೇರೇನೂ ಲಭಿಸುವುದು ಎಂದು ನಮಗೆ ಗೊತ್ತಿದೆ. ನೀವು ನಿಮ್ಮ ಸಂಪತ್ತನ್ನು, ಸೊತ್ತುಗಳು ಹಾಗೂ ಮಕ್ಕಳನ್ನು ಅಳುವ ಮತ್ತು ರೋಧಿಸುವ ಸ್ಥಿತಿಯಲ್ಲಿ ಬಿಟ್ಟು ಬಿಡುವಿರಿ. ನೀವು ನನ್ನ 2 ಮಾತುಗಳನ್ನು ಒಪ್ಪಿದರೆ ಅದರಲ್ಲಿ ನಿಮಗೆ ಒಳಿತು. ಮೊದಲನೆಯದಾಗಿ ನೀವು ಇಸ್ಲಾಂ ಧರ್ಮವನ್ನು ಸ್ವೀಕಾರ ಮಾಡಿಕೊಂಡು ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸಂಗಡಿಗರಾಗಿರಿ. ನಿಮ್ಮ ಸಂಪತ್ತು ಮತ್ತು ನಿಮ್ಮ ಮಕ್ಕಳು ಸುರಕ್ಷಿತವಾಗಿರುವರು. ನೀವು ಅವರ ಉನ್ನತ ಪದವಿಯ ಸಂಘದಲ್ಲಿ ಸೇರುವಿರಿ. ಎರಡನೆಯ ಸಂಗತಿ ಏನೆಂದರೆ, ನೀವು ಕಾಯಿರಿ, ನಿಮ್ಮ ಪಟ್ಟಣದಿಂದ ಹೊರಟು ಹೋಗಿರಿ. ಅವರು ಸಮೀಪ ಕಾಲದಲ್ಲಿಯೇ ನಿಮಗೆ ಆದೇಶ ನೀಡುವರು. ಆಗ ನೀವು ಸರಿ ಎಂದು ಹೇಳಿರಿ. ಆಗ ಅವರು ನಿಮ್ಮ ರಕ್ತ ಮತ್ತು ಸಂಪತ್ತನ್ನು ಅವರಿಗಾಗಿ ಅನುಮಾನಿತವರನ್ನಾಗಿ ಗಣಿಸಲಾರರು ಮತ್ತು ನಿಮ್ಮ ಸಂಪತ್ತು ಮತ್ತು ಸೊತ್ತುಗಳು ನಿಮಗಾಗಿ ಬಿಡುವರು. ಇದನ್ನು ಕೇಳಿ ನಾವು ಅದಕ್ಕಾಗಿ ತಯಾರಾಗಿದ್ದೇವೆ ಎಂದು ಅವರು ಹೇಳಿದರು. ಮದೀನಾ ತಲುಪಿದಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಯಹೂದಿಯರೊಡನೆ ಪಟ್ಟಣವನ್ನು ತ್ಯಜಿಸಲು ಆದೇಶ ನೀಡಿದರು. ಆದರೆ ಅವರು ಅದನ್ನು ನಿರಾಕರಿಸಿದರು ಮತ್ತು ಯುದ್ಧ ಮಾಡಲು ನಿರ್ಧರಿಸಿದರು. ಇದರ ಕುರಿತು ಹಜರತ್ ಮಿರ್ಜಾ ಬಶೀರ್ ಅಹಮದ್ ಸಾಹಿಬ್ ರಲಿಯಲ್ಲಾಹು ಅನ್ಹು ಹೀಗೆ ಬರೆಯುತ್ತಾರೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಔಸ್ ಗೋತ್ರದ ಒಬ್ಬರಾದ ಸರದಾರನಾದ ಮೊಹಮ್ಮದ್ ಬಿನ್ ಮಸ್ಲರನ್ನು ಕರೆದು ಹೀಗೆ ಹೇಳಿದರು, ನೀವು ಬನು ನಜೀರ್ ಗೋತ್ರದ ಬಳಿಗೆ ಹೋಗಿರಿ. ಅವರೊಡನೆ ಈ ವಿಷಯದ ಕುರಿತು ಮಾತುಕತೆ ನಡೆಸಿರಿ. ಅವರು ತಮ್ಮ ದ್ರೋಹ ಮತ್ತು ಮೋಸಗಾರಿಕೆಯಲ್ಲಿ ಮಿತಿಮೀರುತ್ತಿದ್ದಾರೆ. ಆದುದರಿಂದ ಅವರು ಮದೀನದಲ್ಲಿ ಇರುವುದು ಸರಿಯಲ್ಲ ಎಂದು ಅವರೊಡನೆ ಹೇಳಿರಿ. ಅವರು ಮದೀನವನ್ನು ಬಿಟ್ಟು ಬೇರೆ ಎಲ್ಲಾದರೂ ನೆಲೆಸುವುದು ಉತ್ತಮ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅದಕ್ಕಾಗಿ ಅವರಿಗೆ 10 ದಿನಗಳ ಕಾಲಾವಧಿಯನ್ನು ನಿಗದಿಪಡಿಸಿದರು. ಮೊಹಮ್ಮದ್ ಬಿನ್ ಮಸ್ಲಮ ರಲಿಯಲ್ಲಾಹು ಅನ್ಹು ಅವರ ಬಳಿಗೆ ಹೋದಾಗ ಅವರು ಮುಸ್ಲಿಮರ ಮುಂದೆ ಬಹಳ ಅಹಂಕಾರದಿಂದ ವರ್ತಿಸಿದರು. ಹೀಗೆ ಹೇಳಿದರು, ನಾವು ಮದೀನಾ ಬಿಟ್ಟು ಹೋಗಲು ತಯಾರಿಲ್ಲವೆಂದು ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಡನೆ ಹೇಳಿರಿ. ನೀವು ಮಾಡಬೇಕಾದ್ದನ್ನು ಮಾಡಿರಿ. ಅವರು ಈ ಉತ್ತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ತಲುಪಿಸಿದಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅನಿಯಂತ್ರಿತವಾಗಿ ಹೀಗೆ ಹೇಳಿದರು, ಅಲ್ಲಾಹು ಅಕ್ಬರ್. ಯಹೂದಿಯರು ಯುದ್ಧಕ್ಕಾಗಿ ತಯಾರಾಗಿ ಕುಳಿತಿರುವರು. ಅನಂತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮುಸ್ಲಿಮರೊಡನೆ ತಯಾರಾಗಲು ಆದೇಶ ನೀಡಿದರು ಮತ್ತು ಸಹಾಬಿಯರ ಒಂದು ಸಂಘದೊಂದಿಗೆ ಬನು ನಜೀರ್ನ ಮೇಲೆ ಯುದ್ಧ ಮೈದಾನಕ್ಕೆ ಹೊರಟರು. ಆದರೆ ಬನು ನಜೀರ್ ಗೋತ್ರ ಮುಸ್ಲಿಮರ ವಿರುದ್ಧ ತೆರೆದ ಮೈದಾನಕ್ಕೆ ಬರಲಿಲ್ಲ. ಅವರು ಕೋಟೆಯನ್ನು ಮುಚ್ಚಿ ಒಳಗೆ ಕುಳಿತುಕೊಂಡರು. ಆ ವೇಳೆ ಸಲಾಂ ಬಿನ್ ಮಿಷ್ಕಮ್ ಹೀಗೆ ಹೇಳಿದರು, ಮೊಹಮ್ಮದ್
ಅಲ್ಲಾಹು ಸತ್ಯವಂತ ಸಂದೇಹವಾಹಕರೆಂದು ನನಗೆ ಗೊತ್ತಿದೆ. ಆದರೆ ಅವರ ಗುಣಗಳ ಬಗ್ಗೆ ನಮಗೆ ಚೆನ್ನಾಗಿ ತಿಳಿದಿದೆ. ನಾವು ಅವರನ್ನು ಅನುಸರಿಸದೇ ಇರಲು ಕಾರಣ ನಾವು ಅವರ ಬಗ್ಗೆ ಅಸೂಯೆ ಹೊಂದಿದ್ದೇವೆ ಎಂಬುದಾಗಿದೆ. ಏಕೆಂದರೆ ಪ್ರವಾದಿತ್ವ ಬನು ಹಾರೂನ್ನಿಂದ ಬಿಟ್ಟು ಹೋಗಿದೆ. ಬನ್ನಿರಿ, ನಾವು ಅವರು ದಯಪಾಲಿಸಿದ ಸಂರಕ್ಷಣೆಯನ್ನು ಸ್ವೀಕರಿಸೋಣ ಮತ್ತು ಅವರ ಪಟ್ಟಣದಿಂದ ಹೊರಡೋಣ. ಇಲ್ಲದಿದ್ದರೆ ನಾವು ನಮ್ಮ ಭೂಮಿಯಿಂದ ಹೊರಗೆ ಹಾಕಲ್ಪಡುವೆವು ಹಾಗೂ ನಮ್ಮ ಸಂಪತ್ತು ಮತ್ತು ಗೌರವ ಕೊನೆಗೊಳ್ಳುವುದು. ನಮ್ಮ ಮಕ್ಕಳು ಬಂದಿಯಾಗುವರು, ನಮ್ಮ ಯೋಧರು ಕೊಲ್ಲಲ್ಪಡುವರು ಎಂದು ಹೇಳಿದರು. ಆದರೆ ಸಲಾಂ ಬಿನ್ ಮಿಷ್ಕನ್ನ ಈ ಮಾತುಗಳ ಬಗ್ಗೆ ಯಾರೂ ಗಮನ ಕೊಡಲಿಲ್ಲ. ರಾಜ್ಯದ ಸರದಾರರನ್ನು ವಧಿಸಲು ಯೋಜನೆ ಹಾಕಿದ್ದ ರಾಜ್ಯದ ಆ ದುಷ್ಟ ಬಂಡಾಯಗಾರರನ್ನು ದಮನಿಸಬೇಕಾದುದು ಅಗತ್ಯವಾಗಿತ್ತು. ಏಕೆಂದರೆ ಆ ಸಮಯದಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರಾಜ್ಯದ ಸರದಾರರಾಗಿದ್ದರು. ಪಾಶ್ಚಾತ್ಯಪಡುವುದಕ್ಕೆ ಬದಲಾಗಿ ಆಯುಧ ಧರಿಸಿ ಯುದ್ಧದ ಘೋಷಣೆ ಮಾಡಿದ್ದರು. ಮದೀನವನ್ನು ಒಂದು ದೊಡ್ಡ ರಕ್ತಪಾತದಿಂದ ರಕ್ಷಿಸಲು ಹಾಗೂ ಮದೀನವನ್ನು ಸಂರಕ್ಷಿಸಲು ಬಂಡಾಯಕೋರರನ್ನು ತಡೆಯುವುದು ಅಗತ್ಯವಾಗಿ ಬಿಟ್ಟಿತು. ಆದುದರಿಂದ ಯಾವುದೇ ನಿರ್ವಾಹವಿಲ್ಲದೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಅವರ ಯುದ್ಧ ಮೈದಾನಕ್ಕೆ ಹೊರಡಬೇಕಾಗಿ ಬಂತು. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮದೀನದಲ್ಲಿ ಇಬ್ನ್ ಮಕ್ತೂಮರನ್ನು ತನ್ನ ಪ್ರತಿನಿಧಿಯನ್ನಾಗಿ ನಿಶ್ಚಯಿಸಿದರು ಮತ್ತು ಮದೀನಾದಿಂದ ಹೊರಡಲು ಬನು ನಜೀರ್ ಗೋತ್ರದ ಗ್ರಾಮಕ್ಕೆ ಮುತ್ತಿಗೆ ಹಾಕಿದರು. ಹಜರತ್ ಅಲಿ ರಲಿಯಲ್ಲಾಹು ಅನ್ನವರನ್ನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಸೈನ್ಯದ ಅಮೀರರನ್ನಾಗಿ, ಮತ್ತೊಂದು ಕಡೆಯ ಹೇಳಿಕೆಯ ಪ್ರಕಾರ ಹಜರತ್ ಅಬೂಬಕರ್ ರಲಿಯಲ್ಲಾಹು ಅನ್ನವರನ್ನು ಅಮೀರ್ ಆಗಿ ನಿಶ್ಚಯಿಸಿದರು. ಅಂತೂ ಮುಸ್ಲಿಮರಿಗೆ ಮುತ್ತಿಗೆ ಹಾಕಿಕೊಂಡು ಮತ್ತು ಪದೇ ಪದೇ ತಕ್ಬೀರ್ ಘೋಷಣೆ ಮಾಡಿಕೊಂಡು ರಾತ್ರಿ ಕಳೆದರು. ಬೆಳಿಗ್ಗೆಯಾದಾಗ ಹಜರತ್ ಬಿಲಾಲ್ ರಲಿಯಲ್ಲಾಹು ಅನ್ನು ಫಜರ್ನ ಅಜಾನ್ ಕೊಟ್ಟರು. ಆನಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಂದಿಗೆ ಇದ್ದ 10 ಸಹಾಬಿಯರ ಜೊತೆಗೆ ಸೇನಾ ತಾಣಕ್ಕೆ ಮರಳಿದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಫಜ್ರ್ ನಮಾಜ್ಗೆ ಇಮಾಮತ್ ವಹಿಸಿದರು. ಯಹೂದಿಯರಲ್ಲಿ ಒಬ್ಬ ವ್ಯಕ್ತಿಯ ಹೆಸರು ಅಜ್ಬಕ್ ಎಂದಾಗಿತ್ತು. ಆತನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಡೇರೆಯನ್ನು ಗುರಿಯಾಗಿಸಿಕೊಂಡು ಬಾಣ ಎಸೆದನು. ಆ ಬಾಣ ಡೇರೆಗೆ ತಲುಪಿತು. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಡೇರೆಯನ್ನು ಅಲ್ಲಿಂದ ಸರಿಸಿ ಬಿಲ್ಲುಗಾರರಿಂದ ದೂರವಾಗಿ ಡೇರೆ ಹಾಕಲು ಆದೇಶ ನೀಡಿದರು. ಅದೇ ವೇಳೆ ಒಂದು ರಾತ್ರಿ ಇಶಾದ ಸಮಯದಲ್ಲಿ ಹಜರತ್ ಅಲಿ ರಲಿಯಲ್ಲಾಹು ಅನ್ನವರು ಸೇನೆಯಲ್ಲಿ ಕಂಡುಬರಲಿಲ್ಲ. ಯಾ ರಸೂಲುಲ್ಲಾ, ಅಲಿ ರಲಿಯಲ್ಲಾಹು ಅನ್ನವರು ಇನ್ನೂ ಕಂಡುಬರುತ್ತಿಲ್ಲವೆಂದು ಜನರು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಡನೆ ಹೇಳಿದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಅವರ ಬಗ್ಗೆ ಚಿಂತಿಸಬೇಡಿರಿ, ಏಕೆಂದರೆ ಅವರು ನಿಮ್ಮದೇ ಕೆಲಸಕ್ಕಾಗಿ ಹೋಗಿರುವರು. ಸ್ವಲ್ಪ ಸಮಯ ಕಳೆದಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಡೇರೆಯ ಕಡೆಗೆ ತನಕ ಯಾರು ಬಾಣ ತಲುಪಿಸಿದ್ದನೋ ಆತನ ತಲೆಯನ್ನು ಹಜರತ್ ಅಲಿ ರಲಿಯಲ್ಲಾಹು ಅನ್ಹು ಕಡಿದು ತಂದರು. ಆತನ ಹೆಸರು ಅಜ್ಬಕ್ ಎಂದಾಗಿತ್ತು. ಹಜರತ್ ಅಲಿ ರಲಿಯಲ್ಲಾಹು ಅನ್ಹು ಅದೇ ವೇಳೆ ಆತನನ್ನು ಕೊಲ್ಲಲು ಹೊಂಚು ಹಾಕಿ ಕುಳಿತುಕೊಂಡಿದ್ದರು. ಆತನು ಮುಸ್ಲಿಮರ ದೊಡ್ಡ ಸರದಾರರಲ್ಲಿ ಯಾರನ್ನಾದರೂ ವಧಿಸಲು ಹೋಗಿದ್ದನು. ಆತನ ಜೊತೆಗೆ ಒಂದು ಸಂಘವಿತ್ತು. ಹಜರತ್ ಅಲಿ ರಲಿಯಲ್ಲಾಹು ಅನ್ಹು ಆತನ ಮೇಲೆ ದಾಳಿ ನಡೆಸಿದರು ಮತ್ತು ಆತನನ್ನು ವಧಿಸಿದರು. ಆತನ ಜೊತೆಗೆ ಇದ್ದ ಎಲ್ಲ ಜನರು ಪರಾರಿಯಾದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಜರತ್ ಅಲಿ ರಲಿಯಲ್ಲಾಹು ಅನ್ಹರ ಜೊತೆಗೆ 10 ವ್ಯಕ್ತಿಗಳ ಒಂದು ಸಂಘವನ್ನು ಕಳಿಸಿದ್ದರು. ಅವರಲ್ಲಿ ಹಜರತ್ ಅಬೂದುಜಾನ್ ರಲಿಯಲ್ಲಾಹು ಅನ್ಹು ಮತ್ತು ಹಜರತ್ ಸಲಹ್ ಬಿನ್ ಹುಸೈಫ್ ರಲಿಯಲ್ಲಾಹು ಅನ್ಹು ಸಹ ಇದ್ದರು. ಹಜರತ್ ಅಲಿ ರಲಿಯಲ್ಲಾಹು ಅನ್ಹರನ್ನು ನೋಡಿ ಪರಾರಿಯಾಗಿದ್ದ ಅಜ್ಬಕ್ ಜೊತೆಗಾರರನ್ನು ಆ ಸಂಘದವರು ಹೋಗಿ ಹಿಡಿಗೂಡಿದರು. ಸಹಾಬಿಯರ ಸಂಘ ಅವರೆಲ್ಲರನ್ನೂ ವಧಿಸಿದರು. ಕೆಲವು ಉಲಮಾಗಳು ಆ ಸಂಘದಲ್ಲಿ 10 ವ್ಯಕ್ತಿಗಳಿದ್ದರು ಎಂದು ಹೇಳಿದ್ದರು. ಸಹಾಬಿಯರು ಅವರನ್ನು ವಧಿಸಿ ಅವರ ತಲೆಗಳನ್ನು ತಂದರು. ಅವರು ಅನಂತರ ಬೇರೆ ಬೇರೆ ಬಾವಿಗಳಲ್ಲಿ ಹಾಕಲಾಯಿತು ಎಂದು ಹೇಳಿಕೆಯ ಪ್ರಕಾರ ತಲೆಗಳನ್ನು ಬನೂ ಕತ್ ಮದ್ ಬಾವಿಗಳಿಗೆ ಹಾಕಲು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆದೇಶ ನೀಡಿದ್ದರು. ಇದರ ವಿವರಣೆ ಮುಂದುವರಿಯುವುದು ಇನ್ಶಾ ಅಲ್ಲಾಹ್. ನೀವು ನಮಾಜಿನಲ್ಲಿ
ಸಫ್ಫುಗಳಲ್ಲಿ ನಿಲ್ಲುವಾಗ ಭುಜಕ್ಕೆ ಭುಜ ತಾಗಿಸಿ ನಿಲ್ಲುವುದಿಲ್ಲವೆಂದು ನನ್ನೊಡನೆ ಒಬ್ಬರು ಹೇಳಿದರು. ಈಗ ಕೋವಿಡ್ನ ಕಾಲ ದಾಟಿ ಹೋಗಿದೆ. ಸಫ್ಫಾಗಿ ನಿಲ್ಲುವಾಗ ಭುಜಕ್ಕೆ ಭುಜ ಸೇರಿಸಿ ನಿಲ್ಲಬೇಕು. ಅಲ್ಹಮ್ದುಲಿಲ್ಲಾಹಿ ನಹ್ಮದುಹು ವ ನಸ್ತഈನುಹು ವ ನಸ್ತಗ್ಫಿರುಹು ವ ನು'ಮಿನು ಬಿಹಿ ವ ನತವಕ್ಕಲು ಅಲೈಹಿ ವ ನಅೂಜು ಬಿಲ್ಲಾಹಿ ಮಿನ್ ಶುರೂರಿ ಅನ್ಫುಸಿನಾ ವ ಮಿನ್ ಸಯ್ಯಿಆತಿ ಅಅಮಾಲಿನಾ ಮನ್ ಯಹ್ದಿಹಿಲ್ಲಾಹು ಫಲಾ ಮುದಿಲ್ಲ ಲಹು ومن يضلل فلا هادي له ونشهد أن لا إله إلا الله ونشهد أن محمدا عبده ورسوله عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون اذكروا الله يذكركم وادعوه يستجب لكم ولذكر الله अकबर। मुझे बताया किसी ने कि सफ़ों में जब खड़े होते हैं आप तो कंधे से कंधा नहीं मिलाया होता। अब वो दौर गुजर गया जो था कोविड का। सफ़ बनाते हुए कंधे से कंधा मिला के खड़ा होना चाहिए।